ಬೆಂಗಳೂರಿನಲ್ಲಿ ಎಐ ಕ್ಯಾಮೆರಾಗಳ ಇಂಪ್ಯಾಕ್ಟ್ನಿಂದಾಗಿ ಸಂಚಾರ ನಿಯಮ ಉಲ್ಲಂಘನೆಯಲ್ಲಿ ಸುಧಾರಣೆ ಕಂಡು ಬಂದಿದೆ. ಎಐ ಕ್ಯಾಮೆರಾ ಜೊತೆ ಸಂಚಾರಿ ಪೊಲೀಸರು ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದ್ದಾರೆ. ಹೀಗಾಗಿ ಸಂಚಾರ ನಿಯಮ ಉಲ್ಲಂಘನೆಯಲ್ಲಿ ಸುಧಾರಣೆ ಕಂಡು ಬರ್ತಾ ಇದೆ. ಎಐ ಕ್ಯಾಮೆರಾಗಳಿಂದ ಹೆಲ್ಮೆಟ್ ರಹಿತ ಪ್ರಯಾಣದಲ್ಲಿ ಇಳಿಕೆ ಆಗಿದೆ. ಕಳೆದ 5 ತಿಂಗಳಲ್ಲಿ 7,92,000 ಹೆಲ್ಮೆಟ್ ರಹಿತ ಚಾಲನೆ ದಾಖಲಾಗಿದೆ. ಕಳೆದ 2 ವರ್ಷಕ್ಕೆ ಹೋಲಿಕೆ ಮಾಡಿದರೆ ಇದು ಸ್ವಲ್ಪ ಕಡಿಮೆ ಆಗಿದೆ. ಇದರಲ್ಲಿ ಸುಧಾರಣೆ ಆಗಿದೆ. 2023ರ ಮೇ ಅಂತ್ಯಕ್ಕೆ 20,95,000 ಕೇಸ್ ದಾಖಲಾಗಿತ್ತು. 2024ರ ಮೇ ಅಂತ್ಯಕ್ಕೆ 26,80,000 ಪ್ರಕರಣಗಳು ದಾಖಲಾಗಿತ್ತು. 2025ರ ಮೇ ಅಂತ್ಯಕ್ಕೆ 23 ಲಕ್ಷ ಕೇಸ್ಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದೆ. ಟ್ರಾಫಿಕ್ ನಿಯಮ ಉಲ್ಲಂಘನೆಯ ವಿರುದ್ಧ ಬೆಂಗಳೂರು ಪೊಲೀಸರು ಬಳಸಿದಂತಹ ಪ್ರಮುಖವಾದ ಅಸ್ತ್ರ ಎಐ ಕ್ಯಾಮೆರಾ. ಈ ಎಐ ಕ್ಯಾಮೆರಾದಿಂದಾಗಿ ಹಲವು ಟ್ರಾಫಿಕ್ ಉಲ್ಲಂಘನೆ ಪ್ರಕರಣಗಳು ಕಡಿಮೆ ಆಗಿದ್ದಾವೆ ಎನ್ನುವಂತ ಒಂದು ಮಾಹಿತಿ ಇರುವಂತದ್ದು. ನನಗೆ ಪ್ರಸ್ತುತವಾಗಿ ಬೆಂಗಳೂರಿನ ಬಸವೇಶ್ವರ ಸರ್ಕಲ್ ನಲ್ಲಿದ್ದೇನೆ. ನೀವು ಗಮನಿಸ್ತಾ ಇರಬಹುದು, ಎಐ ಕ್ಯಾಮೆರಾಗೆ ಸಂಬಂಧಪಟ್ಟಂತಹ ವಿಜುವಲ್ ಅವರನ್ನ ನಮ್ಮ ಕ್ಯಾಮ್ರಾ ಪರ್ಸನ್ ಸತೀಶ್ ಅವರು ತೋರಿಸ್ತಾ ಹೋಗ್ತಾರೆ. ಬೆಂಗಳೂರಿನಲ್ಲಿ ಅದರಲ್ಲೂ ಪ್ರಮುಖವಾಗಿ ಹೆಲ್ಮೆಟ್ ಹಾಕದೆ ಸಂಚಾರ ಮಾಡುವಂತಹ ಪ್ರಕರಣಗಳು ಹಲವಷ್ಟು ಕಡಿಮೆ ಆಗಿದ್ದಾವೆ ಎನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಕಳೆದ 2 ವರ್ಷಗಳಿಗೆ ಹೋಲಿಸಿದ್ರೆ ಬರೋಬ್ಬರಿ ಅರ್ಧದಷ್ಟು ಪ್ರಕರಣಗಳು ಕಡಿಮೆ ಆಗಿದ್ದಾವೆ. ಕಳೆದ 2 ವರ್ಷ ಮೊದಲ 5 ತಿಂಗಳಲ್ಲಿ 2023ರಲ್ಲಿ 20.95 ಲಕ್ಷ ಪ್ರಕರಣಗಳು ದಾಖಲಾಗಿದ್ದು, ಹಾಗೆ 2024ರಲ್ಲಿ 26.80 ಲಕ್ಷ ಪ್ರಕರಣಗಳು ಕೂಡ ದಾಖಲಾಗಿದ್ದು, ಆದರೆ 2025 ಮೇ ತಿಂಗಳವರೆಗೆ 7.97 ಲಕ್ಷ ಹೆಲ್ಮೆಟ್ ರಹಿತ ಚಾಲನೆ ಪ್ರಕರಣಗಳು ದಾಖಲಾಗಿದ್ದಾವೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ನೀವು ಈಗ ಗಮನಿಸ್ತಾ ಇರುವುದು ಇದು ಎಐ ಕ್ಯಾಮ್ರಾ. ಇದು ಮೇಕ್ರಿ ಸರ್ಕಲ್ಗೆ ಹೋಗುವಂತಹ ಒಂದು ರಸ್ತೆ. ಈ ರಸ್ತೆಯಲ್ಲಿ ಸುಮಾರು 5ಕ್ಕೂ ಹೆಚ್ಚು, ಒಂದೊಂದು ಭಾಗದಲ್ಲಿ 5ಕ್ಕೂ ಹೆಚ್ಚು ಎಐ ಕ್ಯಾಮ್ರಾಗಳನ್ನು ಅಳವಡಿಕೆಯನ್ನು ಮಾಡಿದ್ದಾರೆ. ಇದೇ ರೀತಿಯಾಗಿ ಈ ಬಸವೇಶ್ವರ ಸರ್ಕಲ್ಗೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧ ಹಾಗೆ ಕಮಿಷನರ್ ಕಚೇರಿ ಎಲ್ಲ ಕಡೆಗೂ ಕೂಡ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಇದು. ಎಲ್ಲ ಕಡೆಗಳಲ್ಲೂ ಕೂಡ ಎಐ ಕ್ಯಾಮ್ರಾವನ್ನು ಅಳವಡಿಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ನಗರದಲ್ಲಿ 160ಕ್ಕೂ ಹೆಚ್ಚು ಜಂಕ್ಷನ್ಗಳಲ್ಲಿ ಎಐ ಕ್ಯಾಮ್ರಾವನ್ನು ಅಳವಡಿಕೆಯನ್ನು ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಜೊತೆಗೆ 60ಕ್ಕೂ ಹೆಚ್ಚು ಜಂಕ್ಷನ್ಗಳಲ್ಲೂ ಸಂಪೂರ್ಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಎಐ ಕ್ಯಾಮ್ರಾಗಳು. ಯಾವುದೇ ಪ್ರಕರಣದಲ್ಲಾಗಿರ್ಬೋದು, ಹೆಲ್ಮೆಟ್ ಹಾಕದೆ ಬರುವಂಥದ್ದಾಗಿರ್ಬೋದು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೀಟ್ ಬೆಲ್ಟ್ ಧರಿಸದೆ ಬರುವಂಥದ್ದಾಗಿರ್ಬೋದು, ಎಲ್ಲದಕ್ಕೆ ಸಂಬಂಧಪಟ್ಟ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಅದನ್ನ ಪರಿಶೀಲನೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಆಗಾಗ ಸ್ಥಳಕ್ಕೆ ಬಂದು ಮಾಡ್ತಾ ಇರ್ತಾರೆ. ಇಲ್ಲಿ ಪ್ರಸ್ತುತ ಪಶ್ಚಿಮ ವಿಭಾಗದ ಟ್ರಾಫಿಕ್ ಡಿಸಿಪಿ ಆಗಿರುವಂತಹ ಅನಿತಾ ಹದ್ದಣ್ಣನವರು ಕೂಡ ಇಲ್ಲಿ ಬಂದು ಪರೀಕ್ಷೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಈಗಾಗಲೇ ಒಟ್ಟಾರೆಯಾಗಿ ಎಐ ಕ್ಯಾಮ್ರಾದಿಂದ ಸಂಚಾರ ನಿಯಮ ಉಲ್ಲಂಘನೆಯ ಪ್ರಕರಣಗಳು ಕಡಿಮೆ ಆಗ್ತಾ ಇದ್ದಾವೆ ಎನ್ನುವಂಥದ್ದು ಡೇಟಾ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ನಗರದ ಲಾ ಅಂಡ್ ಆರ್ಡರ್ ದೃಷ್ಟಿಯಿಂದ ಆಗಿರ್ಬೋದು, ಜೊತೆಗೆ ಟ್ರಾಫಿಕ್ ದೃಷ್ಟಿಯಿಂದ ಆಗಿರ್ಬೋದು, ಸಂಪೂರ್ಣವಾಗಿ ಎಐ ಕ್ಯಾಮ್ರಾವನ್ನು ಅಳವಡಿಕೆ ಮಾಡುವಂತಹ ಕೆಲಸವನ್ನ ಈಗಾಗಲೇ ಮಾಡುವಂತಹ ಪ್ರಯತ್ನದಲ್ಲಿ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.